ಎಕ್ಸ್ಪೆನ್ಷನ್ ವಿಚಾರ, ಲೀಡರ್ಶಿಪ್ ವಿಚಾರ. ಈಗ ನಾನೇನಾದ್ರು ಹೇಳಿದ್ದೀನಾ ಲೀಡರ್ಶಿಪ್ ಅಂತ? ನಾನು ಹೇಳಿದ್ದೀನಾ? ಇಲ್ಲಾಂದ್ರೆ CM ಹೇಳಿದಾರಾ? ಏನಿಲ್ಲ. ನಾವು ಪಾರ್ಟಿಲಿ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. 5 ವರ್ಷ CM ಇರಬೇಕು ಅಂದ್ರೆ 5 ವರ್ಷ CM ಇರ್ತಾರೆ, 10 ವರ್ಷ ಇರಬೇಕು ಅಂದ್ರೆ 10 ವರ್ಷ ಇರ್ತಾರೆ, 15 ವರ್ಷ ಇರಬೇಕು ಅಂದ್ರೆ 15 ವರ್ಷ ಇರ್ತಾರೆ. ನಮ್ಗೆ ಏನೇನು ಕೆಲಸ ಇರೋದು ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾನು ಮಾತ್ರ ಪಾರ್ಟಿ ಶಿಸ್ತಿನ ಸಿಪಾಯಿ. ನಾನು ಪಾರ್ಟಿ ಲೈನ್ ಬಿಟ್ಟು ಯಾವತ್ತೂ ನಾನು ಹೋಗುದಿಲ್ಲ. ಸರ್, ನವೆಂಬರ್ ಏನು ಕ್ರಾಂತಿ ಆಗಲ್ಲ? ಯಾವ ನವೆಂಬರು ಆಗಲ್ಲ, ಡಿಸೆಂಬರ್ ಆಗಲ್ಲ, ಜನವರಿ ಆಗಲ್ಲ, ಫೆಬ್ರವರಿ ಅಲ್ಲ. ಕ್ರಾಂತಿ ಆಗ್ತದೆ 2023ಕ್ಕೆ ಕ್ರಾಂತಿ. 2028ಕ್ಕೆ ಕ್ರಾಂತಿ. 28 ಕ್ರಾಂತಿ ಆಗ್ತದೆ. ವಾಪಸ್ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅಲ್ಲ, 22, 26, 28 ನವೆಂಬರ್ ಕ್ರಾಂತಿ ಬಗ್ಗೆ ಅಲ್ಲ ಚರ್ಚೆ. ಇದೇ ನವೆಂಬರ್ ಅಲ್ಲಿ 22, 26 ಡೇಟ್ಗಳು ಕೇಳಿ ಬರ್ತಾ ಇದೆ. ಅವೆಲ್ಲ ಸುಮ್ಮನೆ ಯಾರೋ ಬರ್ದವ್ರೆ ನೋಡಿ. ಇವರೆಲ್ಲ ಹೋಗೋರು. ಇವರೆಲ್ಲ ಈಗ ಬಿಹಾರ್ಗೆ ಹೋಗ್ಬೇಕು. ಯಾದವ್ ಲೀಡರ್ನ ಬಿಹಾರ್ ಕಳಿಸಿತ್ತು. ಈಗ ಅವ್ರು ಬಂದಿದ್ದಾರೆ. ಇವರೆಲ್ಲ ಅವ್ರಿಗೇನೋ ಬೇರೆ ಬೇರೆ ಕೆಲಸ ಕೊಟ್ಟವ್ರು. ಇವ್ರಿಗೆಲ್ಲ ಇವ್ರು ಹೋಗಿ ಪಾರ್ಟಿ ಕೆಲಸ ಮಾಡಬೇಕು. ಅದು ಬಿಟ್ರೆ ಯಾವ ಕ್ರಾಂತಿನೂ ಆಗಲ್ಲ. 25ಕ್ಕೂ ಆಗಲ್ಲ, 26ಕ್ಕೂ ಆಗಲ್ಲ, 28ಕ್ಕೆ ಮಾತ್ರ ಗ್ಯಾರಂಟಿ ಆಯ್ತದೆ. ಯಾವ ರೀತಿ ಕ್ರಾಂತಿ ಅಂದ್ರೆ ವಾಪಸ್ ಈ ರಾಜ್ಯದಲ್ಲಿ ಮತ್ತೆ 2ನೇ ಬಾರಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಅಲ್ಲ ಸರ್, ಈಗ ಆಕಾಂಕ್ಷಿಗಳಿಗೆ ಏನ್ ಹೇಳ್ತೀರಿ ಸರ್? ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಸಂಪುಟ ವಿಸ್ತರಣೆ ಆಗುತ್ತೆ, ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ. ಎಲ್ಲ ಡೆಲ್ಲಿಯವ್ರು ಯಾವಾಗ ಬೇಕೋ ಏನ್ ಬೇಕೋ ಮಾಡ್ತಾರೆ. ನಡೀರಿ.